ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವರನ್ನು ನಂಬಿ ಅಚಲವಾದ ವಿಶ್ವಾಸದೊಟ್ಟಿಗೆ ಅನುದಿನವೂ ಕರ್ತನ ಮೇಲೆ ಭಾರವನ್ನು ಹಾಕಿ, ದೇವರೇ ನಮ್ಮ ಭರವಸೆ, ಅಪ್ಪ ನಮ್ಮನ್ನು ಕಾಪಾಡು, ನಮಗೆ ಸಹಾಯ ಮಾಡು ಎಂದು ಹೇಳಿ ಪ್ರಾರ್ಥನೆಯಿಂದ ನಂಬಿಕೆಯಿಂದ ಮುಂದುವರಿಯುತ್ತಿರುವಂಥ ನಿಮ್ಮನ್ನು ಈ ದಿನದ ವಾಕ್ಯ ಸಂದೇಶಕ್ಕೆ ಪ್ರಾರ್ಥನೆಗೆ ನಾನು ಸ್ವಾಗತ ಮಾಡುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಂಬುತ್ತೇನೆ ಮತ್ತು ಈ ದಿನ ಕೂಡ ದೇವರು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡಲಿ ಎಂದು ಬಯಸುವಂಥವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನಾವು ಮನುಷ್ಯರನ್ನು ಮೆಚ್ಚಿಸುವುದು ಸುಲಭವಲ್ಲ. ಕಾರಣ, ನಾವು ಎಷ್ಟೇ ಒಳ್ಳೆಯ ಕೃತ್ಯಗಳನ್ನು ಮಾಡಿದರೂ ಕೂಡ ಕೊನೆಯಲ್ಲಿ ಮಾಡಿದ ಒಂದು ತಪ್ಪು ಇಲ್ಲವೇ ತೋರಿಸದ ಒಂದು ಪ್ರೀತಿ, ಸಹಾಯ ಮಾಡದೇ ಹೋದರೆ ಜನರು ಮಾಡಿದ್ದೆಲ್ಲವನ್ನು ಮರೆತು ಹೋಗಿಬಿಡುತ್ತಾ ಇರ್ತಾರೆ. ಆದರೆ ಇವತ್ತು ಮನುಷ್ಯರನ್ನು ಮೆಚ್ಚಿಸುವುದೇ ಇಷ್ಟೊಂದು ಕಷ್ಟವಾಗಿದ್ದರೆ ದೇವರನ್ನು ಮೆಚ್ಚಿಸುವುದು ಹೇಗೆ? ಅದರಲ್ಲಿ ಪ್ರತ್ಯೇಕವಾಗಿ ಕಾಣಿಕೆ ಕೊಡುವುದರ ವಿಷಯದಲ್ಲಿ ದೇವರನ್ನು ಮೆಚ್ಚಿಸುವುದು ಹೇಗೆ? ಕಾಣಿಕೆ ಅನ್ನುವಂಥ ವಿಚಾರ ಪಕ್ಕಕ್ಕಿಟ್ಟರೆ, ದೇವರಿಗೆ ನಾವು ಏನೇ ಕೊಡುವುದಾದರೆ, ದೇವರಿಗೆ ಏನೇ ನಾವು ಮಾಡುವುದಾದರೆ ಮೆಚ್ಚುಗೆಯ ಜೀವಿತವನ್ನು, ಮೆಚ್ಚುಗೆಯ ಕಾರ್ಯವನ್ನು ಮಾಡುವುದು ಹೇಗೆ? ಇದು ಬಹಳ ಒಂದು ಸುಲಭವಾದ ವಿಚಾರವಾಗಿದ್ದರೂ ಕೂಡ ತಿಳ್ಕೊಳ್ಳಬೇಕಾಗಿರುವಂಥ ಅಂಶವೂ ಇದಾಗಿದೆ. ಯಾಕೆಂದರೆ ಬೈಬಲಲ್ಲಿ ಅನೇಕ ದೇವಭಕ್ತರು ದೇವರನ್ನು ಮೆಚ್ಚಿಸಿದರು. ಯಾವ ರೀತಿ ದೇವರನ್ನು ಮೆಚ್ಚಿಸಿದರು? ಕಾರಣಗಳು ಏನಾಗಿದ್ದವು? ನಾವು ದೇವರನ್ನು ಮೆಚ್ಚಿಸುವುದು ಹೇಗೆ? ದೇವರು ಮೆಚ್ಚುವ ಕಾಣಿಕೆ ಯಾವುದು? ಈ ವಿಚಾರಗಳನ್ನು ಈ ದಿನ ನಾವು ಮಾತಾಡಿಕೊಳ್ಳೋಣ. ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 44ನೇ ವಚನ. ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ ಹಾಕಿದರೂ, ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು, ತನ್ನ ಜೀವವನ್ನೇ ಕೊಟ್ಟು ಬಿಟ್ಟಳು ಅಂದನು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಾನು ನಿಮ್ಮನ್ನು ಹೊಗಳಬಹುದು, ನೀವು ನನ್ನನ್ನು ಹೊಗಳಬಹುದು, ಲೋಕದ ಜನರು ನಮ್ಮನ್ನು ಹೊಗಳಬಹುದು. ನಾವು ಕೊಡುವುದರ ನಿಮಿತ್ತ, ನಾವು ಮಾತಾಡುವುದರ ನಿಮಿತ್ತ, ನಮ್ಮ ನಡವಳಿಕೆಯ ನಿಮಿತ್ತ ಹೊಗಳಬಹುದು, ಸಾಕ್ಷಿ ಕೊಡಬಹುದು. ಆದರೆ ಯೇಸು ಕ್ರಿಸ್ತರೇ ಹೊಗಳುವಂಥ, ಇಲ್ಲವೇ ಯೇಸು ಕ್ರಿಸ್ತನ ಬಾಯಲ್ಲಿ ಹೊಗಳಿಸಿಕೊಳ್ಳುವಂಥ ಸೌಭಾಗ್ಯ ಎಷ್ಟು ಜನರಿಗೆ ಸಿಗುತ್ತದೆ? ಅದು ಬಹಳ ಮುಖ್ಯವಾದಂಥ ಕಾರ್ಯ. ಅನೇಕರ ಮುಂದೆ, ಪ್ರತ್ಯೇಕವಾಗಿ ಶಿಷ್ಯರ ಬಳಿಯಲ್ಲಿ ಯೇಸು ಸ್ವಾಮಿ ಒಬ್ಬ ಸ್ತ್ರೀ ಕುರಿತಾಗಿ ಒಂದು ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ಆಕೆಯನ್ನು ಹೊಗಳ್ತಾ ಇದ್ದಾಳೆ. ಆಕೆಯ ನಂಬಿಕೆಯನ್ನು, ಭಕ್ತಿಯನ್ನು, ಆಕೆಯ ಕಾಣಿಕೆಯನ್ನು ಯೇಸು ಸ್ವಾಮಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನರೇ, ದೇವರ ಬಾಯಿಂದ ಸಾಕ್ಷಿಯನ್ನು ಹೇಳಿಸಿಕೊಳ್ಳುವುದು ಎಷ್ಟು ಸೌಭಾಗ್ಯ ಅಲ್ಲವಾ? ಎಷ್ಟು ಸೌಭಾಗ್ಯ ಅಲ್ಲವಾ? ದೇವರು ದಾವೀದನನ್ನು ನನ್ನ ಹೃದಯಕ್ಕೆ ಹತ್ತಿರದವನು ಎಂದು ಕರೆದನು, ಅಬ್ರಹಾಮನನ್ನು ನನ್ನ ಸ್ನೇಹಿತನೆಂದು ಕರೆದನು. ನಾವು ನೋಡುವಾಗ ಆ ಜಕ್ಕಾಯನನ್ನು ಯೇಸು ಸ್ವಾಮಿ ಇವನು ಅಬ್ರಹಾಮನ ವಂಶಿಕನಲ್ಲವೇ ಎಂದು ಹೇಳಿದನು. ಬಡ ವಿಧವೆಯನ್ನು ಕಂಡು ಈಕೆ ಹಾಕಿದ ಕಾಣಿಕೆ ಶ್ರೇಷ್ಠವಲ್ಲವೇ ಎಂದು ಹೇಳಿ ಸಾಕ್ಷಿಯನ್ನು ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ದೇವಜನವೇ, ಮದುವೆ ಮಾಡಿ ಒಂದು ವೇಳೆ ಹೆಸರು ತಗೊಂಡವ್ರು ಎಷ್ಟು ಜನ? ಒಳ್ಳೆ ಊಟ ಕೊಟ್ಟು ಹೆಸರು ತೆಗೆದುಕೊಂಡವ್ರು ಎಷ್ಟು ಜನ? ಒಳ್ಳೆಯತನವನ್ನು ಮಾಡಿ ಹೆಸರು ತೆಗೆದುಕೊಂಡವ್ರು ಎಷ್ಟು ಜನ? ಎಷ್ಟೋ ಮನುಷ್ಯರು ಪ್ರಯತ್ನ ಮಾಡ್ತಾರೆ, ಮೆಚ್ಚುಗೆ ಗಳಿಸುವುದಕ್ಕಾಗಿ ಕಷ್ಟಪಡುವಂಥವರಾಗಿರುತ್ತಾರೆ. ಆದರೆ ಈ ಸ್ತ್ರೀ, ಈ ಘಟನೆ ಒಳ್ಳೆಯದನ್ನು ಮಾಡಿ, ಅಂದರೆ ಆಕೆ ಮಾಡಿದ ಕೃತ್ಯದಿಂದ ಹೊಗಳಿಸಿಕೊಳ್ಳಲಿಕ್ಕಾಗಿ ಅಲ್ಲ, ಆಕೆ ಜೀವಿಸಿದಳು. ನಟಿಸುವುದು ಬೇರೆ, ಜೀವಿಸುವುದು ಬೇರೆ. ನಿಜ ಹೇಳಬೇಕಾದ್ರೆ ಅನೇಕ ಜನರು ನಟನೆ ಜಾಸ್ತಿ, ಜೀವಿಸುವುದು ಕಡಿಮೆ ಆಗಿರುತ್ತದೆ. ಅತ್ತೆಯ ಮುಂದೆ ಸೊಸೆಯ ನಟನೆ, ಮಕ್ಕಳ ಮುಂದೆ ತಂದೆ ತಾಯಿಗಳ ನಟನೆ, ತಂದೆ ತಾಯಿಗಳ ಮುಂದೆ ಮಕ್ಕಳ ನಟನೆ, ಪಾಸ್ಟರ್ಗಳ ಮುಂದೆ ವಿಶ್ವಾಸಿಗಳ ನಟನೆ,
ಯಜಮಾನಿಗಳ ಮುಂದೆ ವಿದ್ಯಾರ್ಥಿಗಳು ಇಲ್ಲವೇ ಒಂದು ವೇಳೆ ಕೆಲಸಗಾರರು ನಟನೆ ಮಾಡ್ತಾರೆ. ಕೆಲಸ ಮಾಡುತ್ತಿರುವಂತೆ, ಓದುತ್ತಿರುವಂತೆ, ಬಹಳ ಕಷ್ಟಪಡುತ್ತಿರುವಂತೆ ತೋರ್ಪಡಿಕೆಯ ಜೀವನ ಅಧಿಕವಾಗಿರುತ್ತದೆ. ಆದರೆ ಈ ಸ್ತ್ರೀ ನಟನೆ ಮಾಡಲಿಲ್ಲ, ಆಕೆಯ ಜೀವನನೇ ಅದಾಗಿತ್ತು. ಇವತ್ತು ಯೇಸು ಸ್ವಾಮಿಯನ್ನು ನಂಬಿರುವ ನಾವು ನಟಿಸುತ್ತಿದ್ದೇವಾ, ಜೀವಿಸುತ್ತಿದ್ದೇವಾ? ನಟಿಸುತ್ತಿದ್ದೇವಾ, ಜೀವಿಸುತ್ತಿದ್ದೇವಾ? ಇದು ಬಹಳ ಮುಖ್ಯವಾದಂಥ ಕಾರ್ಯವಾಗಿದೆ. ದೇವಜನವೇ, ಇಲ್ಲಿ ಮೊದಲು ವಾಕ್ಯ ಹೇಳುತ್ತಾ ಇದೆ, ಎಲ್ಲರೂ ಅಂದರೆ ಯೇಸು ಕ್ರಿಸ್ತನ ದೃಷ್ಟಿಯಲ್ಲಿ ಅಲ್ಲಿದ್ದವರೆಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ. ಒಂದು ಪ್ರಶ್ನೆ ನಾನು ನಿಮಗೆ ಕೇಳುತ್ತೇನೆ, ನಮಗೆ ಸಾಕಾಗಿ ಮಿಕ್ಕುವುದು ಯಾವಾಗ? ನನಗೆ ಸಾಕಪ್ಪ, ತೃಪ್ತಿ ಆಯಿತು, ಸಮಾಧಾನ ಆಯಿತು. ಭೂಮಿಯ ಮೇಲೆ ಒಂದು ಮಾತು ಹೇಳ್ತಾರೆ, ಸಾಕು ಅನ್ನುವುದು ಯಾವಾಗ ಗೊತ್ತಾ? ಹೊಟ್ಟೆ ತುಂಬ ಊಟ ತಿಂದಾಗ ಮಾತ್ರ. ಸಾಕು, ಬೇಡ, ಅಯ್ಯೋಯ್ಯೋ, ಆಗಲ್ಲ. ಮಿಕ್ಕ ಯಾವುದೇ ಕೃತ್ಯವನ್ನು ನೀವು ನೋಡಿರಿ, ಎಲ್ಲ ಕೃತ್ಯಗಳಲ್ಲಿ ಇನ್ನೂ ಬೇಕು. ಏನೋ ನಮಗೆ ಮರ್ಯಾದೆ ಆಗಿರಬಹುದು, ಒಂದು ವೇಳೆ ಹಣ ಆಗಿರಬಹುದು, ನಮಗೆ ಗೌರವ ಆಗಿರಬಹುದು, ವಸ್ತುಗಳಾಗಿರಬಹುದು, ಅಧಿಕಾರ ಆಗಿರಬಹುದು. ಆ ದಾಹಕ್ಕೆ ಕೊನೆಯೇ ಇಲ್ಲ. ನಾನು ನಿನ್ನೆ ಓದುತ್ತಾ ಇದ್ದೆ, ಎಲಾನ್ ಮಸ್ಕ್ ಅನ್ನೋರ ಕುರಿತಾಗಿ ಓದುತ್ತಿದ್ದೆ. ಟ್ರಿಲಿಯನಿಯನ್ ಅಂದರೆ ಬಿಲಿಯನೇರ್, ಫಸ್ಟ್ ಮಿಲಿನಿಯರ್, ಆಮೇಲೆ ಬಿಲಿನಿಯರ್, ಆಮೇಲೆ ಟ್ರಿಲಿನಿಯರ್. ಅದರ ಪದಾನೂ ತಿರುಗ್ತಾ ಇಲ್ಲ ಬಿಡಿ. ಅಂದರೆ ಆತನದು 1 ಕೋಟಿಗಳಷ್ಟು, 1 ಕೋಟಿ ಲಕ್ಷ ಎಷ್ಟು ಇದೆ. ಅಂದರೆ ಉದಾಹರಣೆಗೆ ನಾನು ನಿಮಗೆ ವಿವರಿಸಬೇಕಾದ್ರೆ, ಟ್ರಿಲಿಯನಿಯನ್ ಅಂದರೆ ಅವನ ಹತ್ರ ಇರುವ ಹಣವನ್ನು ನಾವೇನಾದರೂ ಜೋಡಿಸಿದರೆ ಭೂಮಿಯಿಂದ ಚಂದ್ರಗ್ರಹಣವರೆಗೂ 200 ಸಾರಿ ಜೋಡಿಸ್ಬೋದಂತೆ ಡಾಲರ್ಗಳಲ್ಲಿ. ಅಂದರೆ ಅದು ಎಷ್ಟರ ಮಟ್ಟಿಗೆ ಇರಬಹುದು? ಒಬ್ಬ ವ್ಯಕ್ತಿಗೆ ಭೂಮಿಯ ಮೇಲೆ 800, 850, 900 ಕೋಟಿ ಜನ ಇದ್ದಾರೆ. ಒಬ್ಬೊಬ್ಬರಿಗೆ ಅವನ ಹತ್ರ ಇರೋ ಹಣ ಎಲ್ಲರಿಗೂ ಕೊಟ್ಟರು ಒಬ್ಬೊಬ್ಬರಿಗೆ ಕನಿಷ್ಠ 10-15 ಸಾವಿರ $122 ಬರುತ್ತಂತೆ. ಅಂದರೆ ಒಬ್ಬನ ಬಳಿಯಲ್ಲಿ ಅಷ್ಟೊಂದು ಹಣ ಇದೆ. ನನ್ನ ಪ್ರಿಯ ದೇವಜನರೇ, ಅವನಿಗೆ ಸಾಕು ಅನಿಸ್ತಾ ಇದೆಯಾ? ಅದನ್ನು ನಾನು ಓದುವಾಗ ನನಗೆ ಕಣ್ಣಿಗೆ ನಂಬಲಿಕ್ಕಾಗಲಿಲ್ಲ. ಭೂಮಿಯಿಂದ ಚಂದ್ರನವರೆಗೂ 200 ಸಾರಿ ದುಡ್ಡನ್ನು ಪೇರಿಸಬಹುದಂತೆ. ಅದು ಏನು ಅಂದರೆ ಈ ರೀತಿ ಮೇಲಕ್ಕೆ ಆ ದೇವರಿಗೆ ಗೊತ್ತಾಗಬೇಕು. ನಾನು ಆಲೋಚನೆ ಮಾಡ್ತಾ ಇದ್ದೆ, ಇದೇನಪ್ಪ ಇದು, ಈ ಥರ ಎಲ್ಲ ಇದೆಯಾ? ಹಾಗಾದರೆ ಅವನಿಗೆ ಸಾಕಾಗೋದಿಲ್ಲ. ಹಣ ತೃಪ್ತಿ ಕೊಡಲಾರದು, ವಸ್ತುಗಳು ತೃಪ್ತಿ ಕೊಡಲಾರದು, ಶಾರೀರಿಕ ಇಚ್ಛೆಗಳು, ರೂಢಿಗಳು. ಕುಡಿದವನು, ಸಾಕು, ನನ್ನ ಈ ಹೊಲಸುತನ ಬಯಸ್ಕೊಳ್ತಾ ಇದ್ದೀನಿ, ಮನೆಯಲ್ಲಿ ದುಃಖಪಡಿಸ್ತಾ ಇದ್ದೀನಿ, ಈ ಕುಡುಕತನ ನನಗೆ ಬೇಡವೇ ಬೇಡ ಅಂದುಕೊಳ್ಳುತ್ತಾನೆ. ಆದರೆ ಮತ್ತೆ ಅವನಿಗೆ ತೃಪ್ತಿ ಆಗಲ್ಲ, ಕುಡಿತಾನೆ. ನಶೆ ಪದಾರ್ಥಗಳನ್ನು ಉಪಯೋಗಿಸುವವರಿಗೆ ತೃಪ್ತಿ ಆಗಲ್ಲ, ಮತ್ತೆ ಹೋಗ್ತಾರೆ. ಅನೈತಿಕತೆಯನ್ನು ಹೊಂದಿರುವಂಥವರಿಗೆ ಒಂದು ಸಾರಿ ಅಂದುಕೊಳ್ಳುತ್ತಾರೆ, ಛೀ ಬೇಡ ಇದು, ಥೂ ಅಂದುಕೊಳ್ತಾರೆ, ಮತ್ತೆ ಹೋಗುತ್ತಾರೆ. ಅಂದರೆ ಅವರಿಗೆ ತೃಪ್ತಿ ಇಲ್ಲ. ನನ್ನ ಪ್ರಿಯ ದೇವಜನರೇ, ನಮಗೆ ಸಾಕಾಗುವುದು ಯಾವಾಗ? ಇಲ್ಲಿ ಹೇಳ್ತಾ ಇದೆ, ಎಲ್ಲರೂ ತಮಗೆ ಸಾಕಾಗಿ ಮಿಕ್ಕಿದ್ದರಲ್ಲಿ. ನಮಗೆ ಸಾಕಾಗೋದು ಯಾವಾಗ? ಅದು ವಿಷಯ. ಇಲ್ಲ, ನನಗೆ ಒಂದು ವೇಳೆ ಒಂದು ಉದಾಹರಣೆ ಹೇಳ್ತೇನೆ. ಒಬ್ಬ ಶ್ರೀಮಂತನು ಒಂದು ವೇಳೆ 10,000 ರೂಪಾಯಿ ಕೊಟ್ಟನು ಅಂತ ತಿಳಿದುಕೊಳ್ಳಿ, ಅವನ ಬಳಿ 10 ಕೋಟಿ ರೂಪಾಯಿ ಇರುತ್ತೆ. ಅದೇ ಒಂದು ವೇಳೆ ಒಬ್ಬ ಬಡವನ 100 ರೂಪಾಯಿ ಕೊಟ್ಟನು, ಅವನ ಬಳಿಯಲ್ಲಿ 120 ರೂಪಾಯಿ ಇರುತ್ತೆ. ಈಗ ನೀವು ಹೇಳ್ರಿ, ಮಾನವ ಲೆಕ್ಕದಲ್ಲಿ 10,000 ರೂಪಾಯಿ ದೊಡ್ಡದೇ, ಆದರೆ ದೇವರ ಲೆಕ್ಕದಲ್ಲಿ 100 ರೂಪಾಯಿ ದೊಡ್ಡದು. ಅರ್ಥ ಆಗ್ತಾ ಇದೆ ನಿಮಗೆ? ಯಾಕೆಂದರೆ ಅವನಿಗೆ 10 ಕೋಟಿ ಇರುವಾಗ ಅವನು 10,000 ಕೊಟ್ಟಿದ್ದಾನೆ. ಆದರೆ ಇವನ ಹತ್ರ, ಬಡವನ ಹತ್ರ 120 ರೂಪಾಯಿ ಇದ್ದಾಗ 100 ರೂಪಾಯಿ ಕೊಟ್ಟಿದ್ದಾನೆ. ಹಾಗಾದರೆ ದೇವರಿಗೆ ಹಣ ಮುಖ್ಯ ಅಲ್ಲ, ಕೊಡುವ ಗುಣ ಮುಖ್ಯ.
ಹಣ ಮುಖ್ಯ ಅಲ್ಲ. ಬಚ್ಚಿಟ್ಕೊಂಡು ಕಾಯಿನ ಹೇಬೇಲನ ರೀತಿಯಲ್ಲಿ ದೇವರಿಗೆ ನಾನು ಯಾಕೆ ಉತ್ತಮವಾದದನ್ನು ಕೊಡಬೇಕು, ದೇವರೇನು ತಿಂತಾರಾ, ದೇವರೇನು ತಗೊಳ್ತಾರಾ, ಸರಿ ಬಿಡು ದೇವರೇನು ನೋಡ್ತಾರಾ ಅನ್ನುವ ರೀತಿಯಲ್ಲಿ ಕಾಯಿನನ ಕಾಣಿಕೆಯಾಗಿತ್ತು. ಈ ದಿನ ದೇವರು ಮೆಚ್ಚುವ ಕಾಣಿಕೆ ಯಾವುದಪ್ಪ ಅಂತ ಹೇಳಿದರೆ, ನಾವು ಲೆಕ್ಕ ಹಾಕಿ ಎಲ್ಲ ದೇವರಿಗೆ ಕೊಡಬೇಕಾಗಿರೋದು ಯಥಾರ್ಥತೆಯಿಂದ. ಇಲ್ಲಿ ಉದಾಹರಣೆಗೆ ನಾನು ಹೇಳಿದ್ನಲ್ವ, 10 ಕೋಟಿ ಇರುವವನು 10,000 ಕೊಡುವುದು ಅದು ಲೆಕ್ಕನೇ ಅಲ್ಲ. 120 ರೂಪಾಯಿ ಇರುವಂಥವನು 100 ರೂಪಾಯಿ ಕೊಡುವಾಗ ಅದು ಲೆಕ್ಕ ಬೇರೆಯದೇ ಆಗಿರುತ್ತದೆ. ದೇವರು ಮೊದಲನೇದಾಗಿ ನೀವು ಕೊಡುವ ಹಣವನ್ನು, ವಸ್ತುಗಳನ್ನು, ನೀವು ಕೊಡುವಂಥ ಬೇರೆ ಯಾವುದೇ ಕೃತ್ಯಗಳನ್ನು ನೋಡಲ್ಲ. ಆ ಕೊಡುವಾಗ ನಿಮಗಿರುವ ಮನಸ್ಸನ್ನು ನೋಡ್ತಾ ಇರ್ತಾನೆ. ಕೆಲವು ಸಾರಿ ನಾನು ಕೊಟ್ಟಿದ್ದೀನಿ ಅಂತ ಹೊಗಳಿಕೊಳ್ಳೋದು, ಹೇಳಿಕೊಳ್ಳೋದು, ಲೆಕ್ಕ ಕೇಳೋದು. ದೇವರ ವಿಷಯದಲ್ಲಿ ನಾವು ನೋಡುವಾಗ ದೇವರಿಗೆ ಬೇಕಾಗಿರುವುದು ಮನಸ್ಸು, ನೀವು ಕೊಡುವಂಥ ವಸ್ತುಗಳು, ಹಣ ಅಲ್ಲವೇ ಅಲ್ಲ. ಇಲ್ಲಿ ದೇವರು ಮೆಚ್ಚಿದ ಕಾಣಿಕೆಯಲ್ಲಿ ಮೊದಲನೇದು ಯೇಸು ಸ್ವಾಮಿ. ಆಕೆ ಎಷ್ಟು ಆಗ್ತಾ ಇದ್ದಾಳೆ ದುಡ್ಡು ಅನ್ನೋದಲ್ಲ, ಆಕೆ ತನಗೆ ಮಿಕ್ಕಿದ್ದರಲ್ಲಿ ಹಾಕಿಲ್ಲ, ತನ್ನಲ್ಲಿ ಇದ್ದದ್ದನ್ನು ಹಾಕಿದಳು. ಇದು ದೇವರು ಕೊಡಬೇಕಂತಲ್ಲ ಹೇಳ್ತಾ ಇರೋದು. ಎಷ್ಟೋ ಜನರು ಕೊಟ್ಟಿದ್ದೀನಿ ಅಂತ ಹೊಗಳ್ಕೊಳ್ತಾರಲ್ವಾ, ಹೇಳ್ಕೊಳ್ತಾರಲ್ವಾ, ಅಂಥವರ ಕುರಿತಾಗಿ ದೇವರು ಹೇಳ್ತಾ ಇದ್ದಾರೆ, ಅದೆಲ್ಲ ಬೇಕಾಗಿ ದೇವರ ಸಮ್ಮುಖದಲ್ಲಿ ಲೋಕದ ವ್ಯವಹಾರ, ಲೋಕದ ಕ್ಯಾಲ್ಕುಲೇಷನ್ ಬೇರೆ, ದೇವರ ಕ್ಯಾಲ್ಕುಲೇಷನ್ ಬೇರೆ. ದೇವರ ತೀರ್ಪು ಬೇರೆ, ಮನುಷ್ಯರ ತೀರ್ಪು ಬೇರೆ. ದೇವಜನವೇ, ಇಲ್ಲಿ ಹೇಳ್ತಾ ಇರುವಂಥದ್ದು ಮಾನವ ಲೆಕ್ಕ ಬೇರೆ. ಎರಡನೇದಾಗಿ ನಿಜವಾದ ಕೊಡುವಿಕೆ ತ್ಯಾಗವನ್ನು ಒಳಗೊಂಡಿರುತ್ತದೆ. ದೇವರು ಮೆಚ್ಚುವಂಥದ್ದು ಯಾವುದು ಗೊತ್ತಾ? ತ್ಯಾಗ. ಮೊದಲನೇದ ನಾವು ನೋಡಿರುವಂಥದ್ದು ಏನಂದರೆ, ದೇವರು ಮೊತ್ತವನ್ನು ನೋಡಲ್ಲ, ಮನಸ್ಸನ್ನು ನೋಡುತ್ತಾನೆ. ದೇವರು ಮೆಚ್ಚಿದ ಕಾಣಿಕೆ ಮನಸ್ಸನ್ನು ನೋಡುತ್ತದೆ, ದೇವರು ಮೆಚ್ಚುವ ಕಾಣಿಕೆ ತ್ಯಾಗವನ್ನು ನೋಡುತ್ತದೆ. ಯಾರು ತ್ಯಾಗಪೂರ್ವಕವಾಗಿ ಮನಪೂರ್ವಕವಾಗಿ ಕೊಡುತ್ತಾರೋ ಅವರನ್ನು ದೇವರು ಇಷ್ಟಪಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಏಬೇಲನು ತನ್ನ ಚೊಚ್ಚಲ ಕುರಿಮರಿಯನ್ನು ಇಷ್ಟಪೂರ್ವಕವಾಗಿ ಕೊಟ್ಟನು, ತನ್ನ ಕುರಿಯನ್ನು ತ್ಯಾಗ ಮಾಡಿದನು. ಇವತ್ತು ನನ್ನ ಪ್ರಿಯ ದೇವಜನರೇ, ದೇವರ ಸೇವೆಗಾಗಿ ನಮ್ಮ ಮಕ್ಕಳನ್ನು, ನಮ್ಮ ದೇವರ ಪ್ರಾರ್ಥನೆಗಾಗಿ ನಮ್ಮ ಮನೆಯನ್ನು, ದೇವರ ಸೇವೆಗಾಗಿ ನಮ್ಮ ತಲಾಂತಗಳನ್ನು, ದೇವರ ನಾಮ ಮಹಿಮೆಗಾಗಿ ನಮ್ಮಲ್ಲಿ ದೇವರು ಕೊಟ್ಟಿರುವ ಆಶೀರ್ವಾದಗಳನ್ನು ಉಪಯೋಗಿಸುವುದಕ್ಕೆ ತ್ಯಾಗ ಇರಬೇಕು. ಆಕೆ ನಾನು ವಯಸ್ಸಾದವಳಪ್ಪ, ನಾನು ಇಟ್ಕೊಂಡಿದ್ರೆ ನನಗೇನಕ್ಕಾದರೂ ಆಗ್ತದೆ, ನಾನು ಕೊಟ್ಬಿಟ್ರೆ ಹೇಗೆ ಅಂತ ಅಂದುಕೊಳ್ಳಿಲ್ಲ. ಆಕೆ ಉದಾರವಾಗಿ ತ್ಯಾಗ ಮಾಡಿದರು. ಸ್ಯಾಕ್ರಿಫೈಸ್. ಏನು ಸ್ಯಾಕ್ರಿಫೈಸ್? ತ್ಯಾಗ ಮಾಡಿದ್ಲು. ಇದು ನನ್ನದಲ್ಲ, ಇದು ದೇವರು ನನಗೆ ಕೊಟ್ಟಿದ್ದು, ಇದು ನಾನು ದೇವರಿಗೆ ಹಿಂತಿರುಗಿ ಕೊಡಬೇಕು. ಯೋಬನು ಹೇಳಿದ ಹಾಗೆ ಆತನು ಕೊಟ್ಟನು, ಆತನು ತೆಗೆದುಕೊಂಡನು, ಆತನಿಗೆ ಸ್ತೋತ್ರ. ಈ ಮಾತು ಹೇಳಲಿಕ್ಕೆ ನಮಗೆ ಸುಲಭ ಅಲ್ಲ. ಯಾಕೆಂದರೆ ನಾವು ಎಲ್ಲವನ್ನು ಲೆಕ್ಕ ಹಾಕ್ತೇವೆ. ಬಾಡಿಗೆ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಮಕ್ಕಳು ಸ್ಕೂಲಿಗೆ ಕಟ್ಟಬೇಕು, ಅವ ಸಾಲಕ್ಕೆ ಹಿಂತಿರುಗಿ ಕಟ್ಟಬೇಕು, ಮನೆ ವಸ್ತುಗಳಿಗೆ ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು. ನನ್ನ ಹತ್ರ ಇಲ್ಲ. ಆದರೆ ನೋಡಿ, ನಾವು ಮಾನುಷಿಕವಾಗಿ ಲೆಕ್ಕ ಹಾಕ್ತೇವೆ. ದೇವರು ಹೇಳ್ತಾನೆ ತ್ಯಾಗವು ಅದರಲ್ಲಿ ಅಡಗಿರಬೇಕು. ಮಾರ್ಕನ ಬರೆದ ಸುವಾರ್ತೆ 12:44 ಈಕೆಯೋ ತನ್ನ ಬಡತನದಲ್ಲಿಯೂ ತನಗಿದ್ದದ್ದನ್ನೆಲ್ಲ ಹಾಕಿದಳು. ಒಂದು, ಆಕೆಯ ಸ್ಥಿತಿ ಬಡತನ. ಎರಡು, ಆಕೆಯ ಹತ್ರ ಇದ್ದದ್ದೆಲ್ಲವನ್ನು ಹಾಕಿದಳು. ಅಂದರೆ ಅಲ್ಲಿ ತ್ಯಾಗವು ಕಾಣಿಸುತ್ತದೆ. ನಮ್ಮ ಹತ್ರ ದೇವರು ಲಕ್ಷ ಕೋಟಿಗಳನ್ನು ಕೇಳುತ್ತಿಲ್ಲ. ದೇವರು ನಮ್ಮನ್ನು ಆಶೀರ್ವದಿಸಿದರ ಕೃತ್ಯದಲ್ಲಿ ಮನಸ್ಸು ಹೇಗಿದೆ, ನಿಮ್ಮ ತ್ಯಾಗ ಹೇಗಿದೆ ಅಂತ ನೋಡ್ತಾರೆ ಹೊರತು ಹಣವನ್ನು, ನೀವು ಕೊಡುವ ವಸ್ತುಗಳನ್ನು, ನೀವು ಮಾಡುವಂಥ ಕಾರ್ಯ ಸೇವೆಗಳನ್ನು ಆತನು ನೋಡುವಂಥವನು ಅಲ್ಲ. ನನ್ನ ಪ್ರಿಯ ದೇವಜನವೇ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯದಲ್ಲಿ, ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರೂ
ಅವರು ಶಕ್ತ್ಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು, ಇದಕ್ಕೆ ನಾನು ಸಾಕ್ಷಿ. ಪೌಲನು ಹೇಳುತ್ತಿರುವಂಥ ಮಾತನ್ನು ಗಮನಿಸಿರಿ. ಆ ಸಭೆಗಳವರಿಗೆ ಮೊದಲನೇದೇನಿತ್ತು? ಹಿಂಸೆ ಇತ್ತೇ ಇತ್ತು. ಇವತ್ತು ನಿಮಗೆ ಹಿಂಸೆ ಇದ್ದೇ ಇದೆ ಇಲ್ವಾ? ಖಂಡಿತ ಹಿಂಸೆ ಇದೆ. ಎರಡನೇದು ವಿಪರೀತವಾದಂಥ ಬಡತನವಿತ್ತು. ಮೂರನೇದಾಗಿ ಅವರು ಅವರ ಶಕ್ತಿ ಮೀರಿ ಮಾಡ್ತಾ ಇದ್ರು. ಅವರ ಗುಣ ಹೇಗಿತ್ತಂದರೆ ಔದಾರ್ಯವುಳ್ಳವರಾಗಿದ್ದರು. ದೇವಜನವೇ, ದೇವರ ನಾಮ ಮಹಿಮೆಗಾಗಿ ನಾನು ಹೇಳ್ತಾ ಇರೋದು, ಇದೇ ಮೊದಲ ಸಾರಿ ಕೊಡುವುದರ ಕುರಿತಾಗಿ ಪ್ರಸಂಗವನ್ನು ನಾನು ಮಾಡ್ತಾ ಇರುವಂಥದ್ದು. ಆದರೆ ನನ್ನ ಉದ್ದೇಶ ಹಣ ಅಲ್ಲ, ಕಾಣಿಕೆ ಅಲ್ಲ, ವಸ್ತುಗಳಲ್ಲ, ಆಸ್ತಿ ಅಲ್ಲ. ಕೆಲವರು ಹೇಳ್ತಾರೆ ನಿಮ್ಮ ಬಂಗಾರವನ್ನು, ನಮ್ಮ ಸಭೆಯಲ್ಲಾದರೆ ಬಂಗಾರವನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕ್ಬಿಡ್ತಾರೆ ಅಂದಾಗ, ದೇವರು ಕೆಲವ್ರ ಹತ್ರ ಒಳಗೆ ಏನೋ ಕೆಟ್ಟದ್ದನ್ನು ಮನಸ್ಸಲ್ಲಿಟ್ಟುಕೊಂಡಲ್ಲ. ನಮ್ಮ ಚರ್ಚಲ್ಲಿ ನಾನು ಇಂಥ ಕಡೆ ಹೋಗಿದ್ದಾಗ ಒಂದು ಸಹೋದರಿ ಬಂಗಾರದ ಚೈನನ್ನು ಹಾಕ್ಬಿಟ್ಲು. ಇವತ್ತು ದೇವರು ನಮ್ಮ ತ್ಯಾಗವನ್ನು ನೋಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಿದ್ದೀರಾ? ಯಾರು ಆ ಥರ ದೇವರನ್ನ? ಅದೆಲ್ಲ ಅಲ್ಲ. ಕೆಲವರು ಆಸ್ತಿ ಪತ್ರವನ್ನೇ ತಂದು ಪಾಸ್ಟರ್ಗೆ ಕೊಟ್ಬಿಟ್ರು, ಚರ್ಚ್ಗೆ ಕೊಟ್ಬಿಟ್ರು, ಸೇವೆಗೆ ಕೊಟ್ಬಿಟ್ರು. ದೇವರಿಗೆ ಸ್ತೋತ್ರ ಮಾತನಾಡಿದ್ರೆ ನಾವು ಯಾರದನ್ನು ತಡೆಯೋದಕ್ಕೆ? ದೇವರ ಸೇವೆಗೆಂದು ಆ ಮನೆಯನ್ನು ಕೊಟ್ಬಿಟ್ರು, ವಾಹನ ಕೊಟ್ಬಿಟ್ರು, ಇದನ್ನೆಲ್ಲ ಹೇಳಬಹುದು. ಆದರೆ ಇಲ್ಲಿ ನಾವು ಹೇಳ್ತಾ ಇರುವಂಥದ್ದು ಯಾರೋ ಬಲವಂತದಿಂದಲ್ಲ, ಬದಲಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರೂ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಅದು ಬಹಳ ಮುಖ್ಯ. ದೇವರು ಕೋರಿಕೊಳ್ಳೋದು ಬಲವಂತ ಅಲ್ಲ. ದೇವರು ನಮ್ಮ ತಲಾಂತಾಗಲಿ, ನಮ್ಮ ಟೈಮ್ ಆಗಲಿ, ನಮ್ಮ ಟ್ರೆಷರ್ ಆಗಲಿ, ನಮ್ಮ ಹಣ ಆಗಲಿ, ಸಮಯ ಆಗಲಿ, ತಲಾಂತಾಗಲಿ ದೇವರು ಬಲವಂತ ಮಾಡಿ ಕೇಳಲ್ಲ, ಬದಲಾಗಿ ತ್ಯಾಗಪೂರ್ವಕವಾಗಿ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಇದು ವಾಕ್ಯವನ್ನು ಆಲಿಸುತ್ತಿರುವ ದೇವಜನರೇ, ಪ್ರತಿ ಸಾರಿ ನೀವು ಆಲಯಕ್ಕೆ ಹೋಗುವಾಗ, ಪ್ರಾರ್ಥನೆಗಳಿಗೆ ಹೋಗುವಾಗ, ಕಾಣಿಕೆಗಳನ್ನು ಸಮರ್ಪಿಸುವಾಗ, ನಿಮ್ಮ ತಲಾಂತಗಳನ್ನು ಪ್ರದರ್ಶಿಸುವಾಗ, ನಿಮ್ಮ ಸಮಯಗಳನ್ನು ಪ್ರಾರ್ಥನೆಗಳಲ್ಲಿ ಕಳೆಯುವಾಗ ಪೂರ್ಣ ಮನಸ್ಸಿನಿಂದ ಮಾಡ್ತಾ ಇದ್ದೀರಾ? ತ್ಯಾಗಪೂರ್ವಕವಾಗಿ ಮಾಡ್ತಾ ಇದ್ದೀರಾ? ಔದಾರ್ಯವುಳ್ಳವರಾಗಿ ಮಾಡ್ತಾ ಇದ್ದೀರಾ? ಇಷ್ಟಾನುಸಾರವಾಗಿ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯವಾದಂಥ ಕಾರ್ಯ. ನಂತರ ಇಲ್ಲಿ ನೋಡ್ತಾ ಇದ್ದೇವೆ, ದೇವರಿಗೆ ಸಂಪೂರ್ಣ ಸಮರ್ಪಣೆ ಅತ್ಯಂತ ಪ್ರಿಯವಾದದ್ದು. ಅಲ್ಲಿ ಹೇಳ್ತಾ ಇದೆ, ಆಕೆ ಏನು ಮಾಡಿದಳೆ? ಇದ್ದದ್ದನ್ನೆಲ್ಲ ಕೊಟ್ಟಳು ಅಂತ ಹೇಳ್ತಾ ಇದೆ. ಇವತ್ತು ದೇವರು ನಮ್ಮನ್ನು ಇದ್ದದ್ದೆಲ್ಲ ಕೊಡು ಅಂತ ಕೇಳದೆ ಹೋದರೂ ಪರಿಪೂರ್ಣತೆ, ಎರಡು ಮನಸ್ಸಿಟ್ಟುಕೊಂಡು ಅಯ್ಯೋ ನನ್ನ ಹತ್ರ ಇಷ್ಟಿದೆ ಅಷ್ಟಿದೆ, ಇದನ್ನು ಹಾಕ್ಕೊಂಡ್ವಾ ಅದನ್ನು ಹಾಕ್ಕೊಂಡ್ವಾ, ಅಯ್ಯೋ ಇದು ಕೊಟ್ಟರೆ ನನಗೀಗ ಅವಶ್ಯಕತೆ ಇದೆ, ಅಗತ್ಯ ಇದೆ, ಈ ರೀತಿಯಾಗಿ ನಾವು ಆಲೋಚನೆ ಮಾಡ್ತೇವೆ. ಅಲ್ಲಿ ಹೇಳ್ತಾ ಇರುತ್ತದೆ ಸಂಪೂರ್ಣ ಸಮರ್ಪಣೆ ಅತ್ಯಂತ ಪ್ರಿಯ. ದೇವರು ನಮ್ಮ ಹಣಕ್ಕಿಂತ ನಮ್ಮ ಹೃದಯವನ್ನು ಬಯಸ್ತಾನೆ. ದೇವರು ಹೇಳೋದು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಣ ಹಾಕುವುದು ಸುಲಭ ಅದಲ್ವಾ? ಆದರೆ ದೇವರ ಕೈಯಲ್ಲಿ ಜೀವನವನ್ನು ಕೊಡುವುದು, ಇಡುವುದು ಕಷ್ಟ. ಅಪ್ಪ ಹಣ ಕೊಡ್ತೀನಿ ದೇವರೇ, ಆದರೆ ನಾನು ಸೇವೆಗೆ ಬರಲ್ಲ, ಪ್ರೇಯರಿಗೆ ಜಾಯ್ನ್ ಆಗೋಕ್ಕಾಗಲ್ಲ, ವಾಕ್ಯ ಧ್ಯಾನ ಮಾಡೋಕ್ಕೆ ಬರಲ್ಲ. ಎಷ್ಟೊಂದು ಜನರು ಲೈವಲ್ಲಿ ಬರ್ತಾಯಿದ್ರು ವಾಕ್ಯ ಕೇಳಿಸ್ಕೊಳ್ಳಿಕ್ಕೆ. ಬೈಬಲ್ ಕಾಲೇಜಿಗ ಪ್ರತಿನಿತ್ಯ ಒಂದು ತಾಸು ನಾವು ಮಾಡ್ತಾ ಇದ್ದೀವಿ. ಎಷ್ಟೋ ಜನರು ಇಲ್ಲ. ಹಾಗಾದರೆ ಇಲ್ಲ ನಾನು ಇಲ್ಲ, ರಜಾ ಇದ್ದರೆ ಬರ್ತೀನಿ, ನನ್ನ ಮನೇಲಿ ಫ್ರೀ ಇದ್ದರೆ ಬರ್ತೀನಿ, ಇದಕ್ಕೆ ಹಾಗೆ ಹೀಗೆ ಅಂದರೆ ಸಂಪೂರ್ಣ ಸಮರ್ಪಣೆ ಇಲ್ಲ. ಟೈಮ್ ಇದ್ದರೆ ಬರ್ತೀನಿ, ಕೊಟ್ಟರೆ ಬರ್ತೀನಿ, ಆಶೀರ್ವಾದ ಸಿಕ್ಕಿದ್ರೆ ಬರ್ತೀನಿ. ದೇವರಲ್ಲ. ದೇವರು ಮೆಚ್ಚುವ ಕಾಣಿಕೆ ಯಾವುದಂದರೆ ಮನಪೂರ್ವಕವಾಗಿ, ತ್ಯಾಗಪೂರ್ವಕವಾಗಿ, ಔದಾರ್ಯವುಳ್ಳವರಾಗಿ, ತಮ್ಮಷ್ಟಕ್ಕೆ ಇಷ್ಟಾನುಸಾರವಾಗಿ ಕೊಡುವಂಥವರು, ಸಂಪೂರ್ಣ ಮನಸ್ಸಿನಿಂದ ಕೊಡುವಂಥವರು ಆಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. 2 ಕೊರಿಂಥ 5ನೇ ಅಧ್ಯಾಯದ 8ನೇ ಅಧ್ಯಾಯದ 5ನೇ ವಾಕ್ಯ ಹೇಳುತ್ತದೆ, ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ
ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು, ಅನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು. ವಿಧವೆ ಎರಡೂ ಕಾರ್ಯಗಳನ್ನು ಮಾಡಿದಳು. ತ್ಯಾಗ ಮಾಡಿದಳು, ಪೂರ್ಣವಾಗಿ ಕೊಟ್ಟಳು, ಜೀವನವನ್ನೇ ಕೊಟ್ಟಳು. ಈ ಗೇವ್ ಅ ಲೈಫ್ ಅಂತ ಹೇಳ್ತದೆ. ಆಕೆ ತನ್ನ ಜೀವನವನ್ನೆಲ್ಲ ಕೊಟ್ಟಳು. ಆಕೆ ಸ್ಥಿತಿ ಏನಾಗಿತ್ತು? ಬಡವಳಾಗಿದ್ದರೂ ಕೂಡ, ವಯಸ್ಸಾದವಳಾಗಿದ್ದರೂ ಕೂಡ, ಆಕೆಯ ಸ್ಥಿತಿ ಏನಿದ್ದರೂ ಆಕೆಯ ಆಲೋಚನೆ ಮಾತ್ರ ಉನ್ನತವಾಗಿತ್ತು. ಯಾರೋ ನೋಡ್ತಾ ಇದ್ದಾರೆ ಅಂತ ಆ ಕೆಲಸ ಮಾಡಲಿಲ್ಲ. ಆಕೆ ಹೋಗಿ ತನ್ನಷ್ಟಕ್ಕೇ ತಾನು. ಅನೇಕ ಸಾರಿ ಬಟ್ಟೆ ಚೆನ್ನಾಗಿ ಹಾಕ್ಕೊಂಡು ಬರುವಂಥವ್ರನ್ನ ಗಮನಿಸ್ತೇವೆ, ಐಶ್ವರ್ಯವಂತರು ಬಂದರೆ ಗಮನಿಸ್ತೇವೆ, ಫೇಮಸ್ ಆದವರು ಬಂದರೆ ಗಮನಿಸ್ತೇವೆ, ಎಲ್ಲ ಇರುವವರಾದರೆ ಗಮನಿಸ್ತೇವೆ. ಆದರೆ ಕೆಲವು ಸಾರಿ ವಿಧವೆಯರು, ಬಡವರು, ಕಷ್ಟದಲ್ಲಿರುವವರು, ಕಣ್ಣೀರಿನಲ್ಲಿರುವವರು, ಅನಾರೋಗ್ಯದಲ್ಲಿರುವವರು ಬಂದಾಗ ಅವರನ್ನು ಖಂಡಿತ ನೋಡುವುದಿಲ್ಲ. ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಮ್ಮ ಸಭೆಯಲ್ಲಿ ಹಣವುಳ್ಳವರಲ್ಲ, ಎಲ್ಲ ದೇವರ ಸಮ್ಮುಖವನ್ನು ಎದುರು ನೋಡುವಂಥವರು, ವಯಸ್ಸಾದವರು, ವಿಧವೆಯರು, ಬಲಹೀನರು, ತಳ್ಳಲ್ಪಟ್ಟವರು, ಕೈಬಿಡಲ್ಪಟ್ಟವರಿದ್ದಾರೆ. ನಾನು ಸಂತೋಷವಾಗಿ ಹೇಳುತ್ತೇನೆ, ದೇವರಿಗೆ ಸ್ತೋತ್ರ. ನಾವು ಸಭೆಯಲ್ಲಿ ಹಣವನ್ನು ನೋಡಿ ಅಲ್ಲ, ದೇವರು ಹೇಳಿದ ಹಾಗೆ ನನಗೆ ಹಣವನ್ನು ನೋಡಬೇಡ, ಆತ್ಮವನ್ನು ನೋಡು. ನಾನು ಯಾವಾಗೂ ದೇವರಿಗೆ ಹೇಳೋದು, ದೇವರೇ ನನಗೆ ಹಣ ಬೇಡ, ಆತ್ಮಗಳು ಬೇಕಪ್ಪ. ನನಗೆ ಹಣ ಬೇಡ, ಆತ್ಮಗಳು ಕೊಡು ಸಾಕು. ಹಣ ತೃಪ್ತಿ ಆಗಲ್ಲ, ಆತ್ಮಗಳು ಒಂದೊಂದು ಸಾರಿ ತೃಪ್ತಿ ಆಗದೇ ಹೋದರೂ ಕೂಡ, ದೇವರೇ ಕೆಲವರನ್ನಾದರೂ ನಾವು ರಕ್ಷಣೆಗೆ ನಡೆಸಲಿಕ್ಕೆ ಸಾಧ್ಯವಾಯಿತಲ್ಲಪ್ಪ ಎನ್ನುವ ರೀತಿಯಲ್ಲಿ ನಾವು ನೋಡುತ್ತೇವೆ. ಇವತ್ತು ಪ್ರಿಯ ದೇವಜನರೇ, ನೀವು ನಿಮ್ಮ ಜೀವಿತಗಳಲ್ಲಿ ದೇವರ ಕೃತ್ಯದಲ್ಲಿ ಮಾತ್ರ ನಟನೆ ಬೇಡ, ತೋರ್ಪಡಿಕೆ ಬೇಡ, ಪ್ರತಿಫಲ ಎದುರು ನೋಡಬೇಡ್ರಿ. ಅಂದರೆ ನನ್ನನ್ನು ಯಾರೂ ಹೊಗಳಲಿಲ್ಲವಲ್ಲ, ನನ್ನ ಹೆಸರು ಹಾಕಲಿಲ್ಲವಲ್ಲ, ಅಲ್ಲಿ ಬರೆಯಲಿಲ್ಲವಲ್ಲ, ಏಕೆ ಅನ್ನುವಂಥ ರೀತಿಯಲ್ಲಿ ನಾವು ಮಾಡಬಾರ್ದು. ಯಾಕೆಂದರೆ ದೇವರು ಅದನ್ನೆಲ್ಲ ಎದುರು ನೋಡುವಂಥದ್ದು. ದೇವರ ಉದ್ದೇಶವೇ ಬೇರೆ. ಇಲ್ಲಿ 2 ಕೊರಿಂಥ 8:5, ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಇದು ನಿಜವಾದ ಕಾಣಿಕೆ. ಯು ಗಿವ್ ಯುವರ್ ಸೆಲ್ಫ್. ರೋಮ 12:2 ತಮ್ಮನ್ನು ತಾವೇ ಸಜೀವ ಯಜ್ಞವಾಗಿ ಸಮರ್ಪಿಸುವುದು ದೇವರಿಗೆ ಬಹಳ ಮುಖ್ಯ. ದೇವರಿಗೆ ಹಣ ಅಲ್ಲ, ವಸ್ತುಗಳಲ್ಲ, ಕಾಯಿ ಕಡ್ಡಿ ಕರ್ಪೂರ ಹೂವು ಮಾಲೆಗಳು ಮುಳುಗುವುದು, ಕೊಡುವುದು, ಕಟ್ಟುವುದು, ತಿನ್ನುವುದು, ಉರುಳುವುದು ಇವೆಲ್ಲ ಮುಖ್ಯ ದೇವರಿಗೆ. ದೇವರಿಗೆ ಬೇಕಾಗಿರುವುದು ನಿನ್ನನ್ನು ನೀನೇ ಒಪ್ಪಿಸಿ ಕೊಟ್ಟಿರುವೆ. ನಾವು ಹೇಳಬೇಕು, ಒಪ್ಪಿಸಿ ಕೊಟ್ಟಿರುವೆ ಅಪ್ಪ, ನನ್ನನ್ನು ನಿನಗಾಗಿ ಒಪ್ಪಿಸಿ ಕೊಡುವೆನು. ಯಾಕೆಂದರೆ ದೇವರು ತನ್ನನ್ನೇ ನಮಗಾಗಿ ಒಪ್ಪಿಸಿ ಕೊಟ್ಟಿರುವಾಗ ನಾವು ನಮ್ಮನ್ನು ಪರಿಪೂರ್ಣವಾಗಿ ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟಿರಬೇಕು. ಯಾವ ಮನುಷ್ಯರನ್ನು ಆಲೋಚಿಸಬೇಡ್ರಿ, ಏನು ನಡೀತದೆ ಅಂತ ಆಲೋಚಿಸಬೇಡ್ರಿ, ಮಾನುಷಿಕ ಬುದ್ಧಿಯಿಂದ ಆಲೋಚಿಸಬೇಡ್ರಿ, ಪ್ರಾರ್ಥಿಸಿರಿ. ಇಲ್ಲಿ ಅವರು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು, ಅನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನು ಒಪ್ಪಿಸಿದರು. ಕರ್ತನಿಗೆ ಸ್ತೋತ್ರವುಂಟಾಗಲಿ. ಎಷ್ಟು ಜನ ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ ನಿಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೀರಾ? ಎಷ್ಟು ಜನ ಕನಿಷ್ಠ ಪ್ರಾರ್ಥನಾ ಗುಂಪುಗಳಲ್ಲಿ ಸೇರಿ ಪ್ರಾರ್ಥಿಸ್ತಾ ಇದ್ದೀರಾ? ರಾಜ್ಯಕ್ಕಾಗಿ, ಉಜ್ಜೀವನಕ್ಕಾಗಿ, ಸ್ವಾರ್ಥ ಸೇವಕರಿಗಾಗಿ, ರಾತ್ರಿ ಹಗಲು ಕಷ್ಟಪಡುವ ಸೇವಕರ ಆರೋಗ್ಯಕ್ಕಾಗಿ, ಅವರ ಕುಟುಂಬಗಳಿಗಾಗಿ. ಸ್ವಾರ್ಥೆಯು ಹಳ್ಳಿ ಪಟ್ಟಣ ಅನ್ನದೇ, ಬಡವರು ಶ್ರೀಮಂತರು ಅನ್ನದೇ, ಹಳ್ಳಿ ಅನ್ನದೇ ಎಲ್ಲ ಕಡೆಗಳಲ್ಲಿ ಸ್ವಾರ್ಥೆಯು ಸಾರಲ್ಪಡಬೇಕು. ಎಲ್ಲ ಭಾಷೆಗಳಲ್ಲಿ ಸಾರಲ್ಪಡಬೇಕು. ಕಾಡು ಜನರಲ್ಲಿಯೂ, ಗುಡ್ಡಗಾಡು ಪ್ರದೇಶಗಳಲ್ಲಿಯೂ, ವಿಗ್ರಹ ಆರಾಧನೆಗಳಲ್ಲಿರುವಂಥವರಿಗೂ ಅನೇಕರಿಗೆ ಸ್ವಾರ್ಥ ತಲುಪಬೇಕೆಂದು ಎಷ್ಟು ಜನ ತಾಪತ್ರಯ ಪಡ್ತಾ ಇದ್ದೀರಾ? ತ್ಯಾಗ ಇಲ್ಲ, ಮನಪೂರ್ವಕ ಇಲ್ಲ, ಔದಾರ್ಯತೆ ಇಲ್ಲ, ತಮ್ಮನ್ನೇ ಒಪ್ಪಿಸಿಕೊಡುವುದಿಲ್ಲ. ಆದರೆ ನಾವು ಹೇಳ್ತೇವೆ, ನಾನು ಭಕ್ತಿವಂತನು. ನಟನೆ ಬೇಡ ದೇವಜನವೇ. ನೀವು ನಟಿಸ್ತಾ ಇದ್ದೀರಂತ ನಾನು ಹೇಳ್ತಾ ಇಲ್ಲ. ಕೆಲವು ಸಾರಿ ಸೈತಾನನು ನಮ್ಮನ್ನು ಆ ರೀತಿಯಾಗಿ ಪ್ರೇರೇಪಿಸ್ತಾನೆ. ನಾವು ಯಥಾರ್ಥವಾಗಿ ದೇವರಿಗೋಸ್ಕರ ಇರೋಣ.
ನಮ್ಮನ್ನು ಯಾರು ಲೋಕದಲ್ಲಿ ಹೊಗಳದೇ ಹೋಗ್ಬೋದು, ಆದರೆ ದೇವರು ನೋಡ್ತಾ ಇದ್ದಾರಲ್ವಾ, ನೋಡುವ ದೇವರ ಮುಂದೆ ನಾವು ದೇವರಿಗೆ ಸಾಕ್ಷಿಯಾಗಿರೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಆತನು ಮರೆಯುವುದಕ್ಕೆ, ನೀವು ಮಾಡಿರುವುದು ಮರೆತೋಗೋದಕ್ಕೆ ಆತನು ಅನ್ಯಾಯಸ್ಥನಲ್ಲ. ದೇವಜನವೇ, ಮಾರ್ತಳು, ಮರಿಯಳು, ಲಾಜರನು ಯೇಸು ಸ್ವಾಮಿಗೆ ಮಾಡಿದ್ದನ್ನು ಯೇಸು ಸ್ವಾಮಿ ಮರೆತು ಬಿಟ್ರೇನೋ ಅಂದುಕೊಂಡೆವು. ಆದರೆ ಯೇಸು ಸ್ವಾಮಿ ಹೇಳಿದರು, ಇದು ದೇವರ ಮಹಿಮೆಗಾಗಿ ನಡೆದ ಕಾರ್ಯ, ಆದುದರಿಂದ ನೀವು ಮಾಡಿದ ಕೃತ್ಯವನ್ನು ನಾನು ಮರೆತಿಲ್ಲ. ಅಲ್ಲಿ ಹೋದಾಗ ಯೇಸು ಸ್ವಾಮಿ ಲಾಜರ್ನ ವಿಷಯದಲ್ಲಿ ಕಣ್ಣೀರಿಟ್ಟನು ಎಂದು ಹೇಳುತ್ತದೆ. ನನ್ನ ಪ್ರಿಯ ದೇವಜನರೇ, ಇವತ್ತು ನೀವು ನಾನು ಏನು ಆಲೋಚನೆ ಮಾಡ್ತಾ ಇದ್ದೀವಿ? ದೇವರಿಗೆ ಮೆಚ್ಚುವ ಕಾಣಿಕೆ ಹಣ ಅಲ್ಲ, ದೇವರಿಗೆ ಮೆಚ್ಚುವಂಥದ್ದು ನಾವೇ. ನಮ್ಮನ್ನು ಸಜೀವ ಯಜ್ಞವಾಗಿ, ಸಂಪೂರ್ಣವಾಗಿ, ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟು, ಇಗೋ ಅಪ್ಪ, ನನ್ನ ಮೂಲಕ ನಿನ್ನ ನಾಮ ಮಹಿಮೆ ಆಗಲಿ. ನನ್ನ ಹತ್ರ ಕೊಡೋಕ್ಕೆ ಏನೂ ಇಲ್ಲಪ್ಪ, ನನ್ನ ಹತ್ರ ಏನೂ ಇಲ್ಲ ಕೊಡೋಕ್ಕೆ, ಆದರೆ ನನ್ನನ್ನೇ ನಿನಗೆ ಕೊಡುತ್ತೇನಪ್ಪ, ನನ್ನನ್ನು ನಿನಗೆ ಕೊಡುತ್ತೇನೆ. ನನ್ನ ಹತ್ರ ಏನೂ ಇಲ್ಲ, ಬರಿಗೈಯಲ್ಲಿದ್ದೇನಪ್ಪ. ನಮ್ಮ ಹತ್ರ ಇರೋದು ಇಲ್ಲ ಅಂತ ಹೇಳ್ಬಾರ್ದು. ಆಮೇಲೆ ನನ್ನ ಹತ್ರ ಏನೂ ಇಲ್ಲ ದೇವರೇ ಹಂಗೆ ಅನ್ಬೇಡ್ರಿ, ನಿಮ್ಮ ಬಾಯಿ ಮಾತಿನಂತೆ ಆಗ್ಬಿಡುತ್ತೆ. ದೇವರು ನಿಮಗೆ ಆರೋಗ್ಯ ಕೊಟ್ಟಿದ್ದಾರೆ, ತಲಾಂತು ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ಅವು ಮನೆ ಕೊಟ್ಟಿದ್ದಾರೆ, ಕುಟುಂಬ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಅದೆಲ್ಲವನ್ನ ಅಪ್ಪ, ನೀನು ಕೊಟ್ಟ ಕುಟುಂಬ, ನೀನು ಕೊಟ್ಟ ಸೊತ್ತು, ನೀನು ಕೊಟ್ಟಂಥ ಆಶೀರ್ವಾದ. ಯೋಬನು ಪ್ರತಿನಿತ್ಯ ದೇವರಿಗೆ ಸಮರ್ಪಣೆ ಮಾಡುತ್ತಿದ್ದನು, ಪ್ರತಿನಿತ್ಯ ದೇವರಿಗೆ ಪ್ರಾರ್ಥಿಸುತ್ತಿದ್ದನು, ಒಪ್ಪಿಸಿಕೊಡುತ್ತಿದ್ದನು. ಇವತ್ತು ನೀವು ನಾನು ಅದೇ ರೀತಿಯಾಗಿ ಮಾಡುವುದಾದರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ಇಬ್ರಿ 6:10, ದೇವಜನರಿಗೆ ಉಪಚಾರ ಮಾಡಿದಿರಿ, ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು, ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ನೀವೇನಿವತ್ತು ಮೌನವಾಗಿ ಸೇವೆ ಮಾಡ್ತಾ ಇದ್ದೀರೋ, ತಿಳಿಯದ ಹಾಗೆ ದೇವರಿಗೆ ನಿಮ್ಮನ್ನು ಸಮರ್ಪಣೆ ಮಾಡಿದ್ದೀರೋ, ಆ ವಿಧವೆಯು ದೂರದಲ್ಲಿ ಕಾಣಿಕೆಯ ಪೆಟ್ಟಿಗೆ ಹತ್ರ ಹಾಕುವುದನ್ನು ಎಲ್ಲೋ ಇದ್ದ ಯೇಸು ಸ್ವಾಮಿ ಗಮನಿಸಿ ಶಿಷ್ಯರಿಗೆ ಹೇಳ್ತಾ ಇದ್ದಾಳೆ, ಒಂದು ವಿಷಯ ಹೇಳ್ತೇನೆ ಕೇಳಿಸ್ಕೊಳ್ಳಿ. ಇಲ್ಲಿರೋರೆಲ್ಲರೂ ಹಣವಂತರು, ಶ್ರೀಮಂತರು, ಅಧಿಕಾರಿಗಳು, ಮೇಧಾವಿಗಳು, ಪಂಡಿತರು. ಅವರಿಗೆಲ್ಲ ಸಾಕಾಗಿ ಮಿಕ್ಕಿದ್ದರಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಈಕೆ ಇದ್ದದ್ದನ್ನೆಲ್ಲ ಕೊಡ್ತಾ ಇದ್ದಾಳೆ. ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆ ಇದು. ದೇವರಿಗೆ ಮೆಚ್ಚುಗೆಯಾದ ಕಾಣಿಕೆ ಕಾಯಿನನ ಕಾಣಿಕೆ ಅಲ್ಲ, ಶ್ರೀಮಂತರ ಕಾಣಿಕೆ ಅಲ್ಲ, ಪರಿಸಾಯರ ಕಾಣಿಕೆ ಅಲ್ಲ. ಬದಲಾಗಿ ದೇವರು ಸಂಪೂರ್ಣ ಮನೋಭಾವದಿಂದ ಮಾಡಿದಂಥ ಈ ಕಾಣಿಕೆಗಳು ದೇವರ ದೃಷ್ಟಿಗೆ, ಕೆಲವು ಸಾರಿ ನಾವು ಯಾರಿಗೂ ತಿಳಿಯದಂತೆ ತ್ಯಾಗ ಮಾಡಿರ್ತೀವಿ, ಯಾರಿಗೂ ಗೊತ್ತಿಲ್ಲದ ಹಾಗೆ ಕಣ್ಣೀರು ಸುರಿಸಿರ್ತೇವೆ, ಯಾರಿಗೂ ಗೊತ್ತಿಲ್ಲದ ಹಾಗೆ ಒಂದು ಸಣ್ಣ ಸಹಾಯ ಮಾಡಿರ್ತೇವೆ. ದೇವರ ದೃಷ್ಟಿಯಲ್ಲಿ ಅವೆಲ್ಲವೂ ಅಮೂಲ್ಯವಾಗಿವೆ. ನನ್ನ ಪ್ರಿಯ ದೇವಜನರು, ಇವತ್ತು ಕರ್ತನ ಸಮ್ಮುಖಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಒಂದು ಪ್ರಾರ್ಥನೆ ಮಾಡೋಣವ. ಅಪ್ಪ, ನಾನು ನನ್ನನ್ನೇ ನಿನಗೆ ಕಾಣಿಕೆಯಾಗಿ ಸಮರ್ಪಿಸ್ತೇನಪ್ಪ, ನನ್ನನ್ನೇ ಕಾಣಿಕೆಯಾಗಿ ಸಮರ್ಪಿಸುತ್ತೇನೆ. ಇಗೋ ನನ್ನನ್ನು ಉಪಯೋಗಿಸಿಕೋ, ನನ್ನ ಮೇಲೆ ದಯೆಯನ್ನು ತೋರಿಸು, ನನ್ನ ಮೇಲೆ ಕೃಪೆಯನ್ನು ತೋರಿಸು, ಆಶೀರ್ವಾದಗಳನ್ನು ಸುರಿಯ ಮಾಡಪ್ಪ ಎಂದು ನಾವು ಪ್ರಾರ್ಥನೆ ಮಾಡೋಣ. ಆ ವಿಧವೆಯನ್ನು, ವಯಸ್ಸಾದ ವೃದ್ಧೆಯನ್ನು ಯೇಸು ಸ್ವಾಮಿ ದೂರದಿಂದ ಕೂತು ಗಮನಿಸ್ತಾ ಇದ್ದಾನೆ, ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ. ಆಕೆ ತ್ಯಾಗವನ್ನು ನೋಡುತ್ತಿದ್ದಾನೆ, ಆಕೆ ಜೀವನವನ್ನೆಲ್ಲ ಮುಡುಪಾಗಿಟ್ಟಿರುವುದನ್ನು ಗಮನಿಸಿದ್ದಾನೆ. ಸಾಕ್ಷಿ ಹೇಳ್ತಾ ಇದ್ದಾರೆ. ಇವತ್ತು ನಿಮ್ಮ ಕುರಿತು, ನನ್ನ ಕುರಿತು ಯೇಸು ಸ್ವಾಮಿ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಇಗೋ ನನ್ನ ನಂಬಿಗಸ್ತನಾದ ನನ್ನ ಮಗಳು, ನನ್ನ ಮಗನು, ಇಗೋ ನನ್ನ ಮಗಳು, ಇಗೋ ನನ್ನ ಮಗನು ಎಂದು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಯೋಬನ ಕುರಿತಾಗಿ ದೇವರು ಹೇಳಿದ ಹಾಗೆ, ನನ್ನ ಭಕ್ತನನ್ನು ನೋಡಿದೆಯಾ ಎಂದು ಅಂದ ಹಾಗೆ ಇವತ್ತು ದೇವರೇ
ಅಪ್ಪ, ಆ ಭಕ್ತಿಯನ್ನು ನಮಗೂ ಕೊಡಪ್ಪ, ಆ ತ್ಯಾಗವನ್ನು ನಮಗೂ ಕೊಡಪ್ಪ, ಆ ನಂಬಿಕೆಯನ್ನು ನಮಗೂ ಕೊಡು, ಆ ಪರಿಪೂರ್ಣತೆಯನ್ನು ನಮಗೂ ಕೊಡು, ಆ ಔದಾರ್ಯವನ್ನು ನಮಗೂ ಕೊಡು ಸ್ವಾಮಿ, ಆ ದೀನಭಾವವನ್ನು ನಮಗೂ ಕೊಡು ಸ್ವಾಮಿ. ಯಾರು ನೋಡದೆ ಹೋದರೂ ಸಮರ್ಪಣೆಯ ಮನೋಭಾವವನ್ನು ನಮಗೂ ಕೊಡು ಸ್ವಾಮಿ. ಓ ದೇವ, ಆ ಮೂಲಕವಾಗಿ ನಿನ್ನನ್ನು ಮೆಚ್ಚಿಸಿದರೆ ಸಾಕಪ್ಪ, ನೀನು ಮೆಚ್ಚಿಕೊಂಡ್ರೆ ಸಾಕು ನಮಗೆ. ಬೇರೆ ಯಾವುದಕ್ಕಿಂತಲೂ ನೀನು ನಮ್ಮನ್ನು ಮೆಚ್ಚಿಕೊಳ್ಳಬೇಕು. ಓ ಸ್ತೋತ್ರ, ಥ್ಯಾಂಕ್ ಯು ಜೀಸಸ್. ಉನ್ನತನೇ ನಿಮಗೆ ವಂದನೆ, ಪವಿತ್ರನೇ ನಿಮಗೆ ವಂದನೆ, ಪರಿಶುದ್ಧಾತ್ಮನೇ ನಿಮಗೆ ವಂದನೆ, ಸ್ತೋತ್ರ. ಈ ದಿನ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೀವಪ್ಪ. ಈ ದಿನದ ಪ್ರಯಾಣ, ಕೃತ್ಯ, ಕುಟುಂಬ, ಮಕ್ಕಳು, ಅಸಮಾಧಾನ, ಭಯ, ಆತಂಕ, ಚಿಂತೆ, ದುಃಖ, ದುಗುಡಗಳೆಲ್ಲವೂ ಯೇಸುವಿನ ನಾಮದಲ್ಲಿ ಶಾಂತಗೊಳ್ಳಲಿ. ಓ, ಯಾರನ್ನು ಮೆಚ್ಚಿಸುವುದು ಬೇಡ, ನಿಮ್ಮನ್ನು ಮೆಚ್ಚಿಸುವುದಕ್ಕಾಗಿ ಓ ನಮಗೆ ಕೃಪೆಯನ್ನು ತೋರಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೀವಪ್ಪ. ಈ ಮನೆಯಲ್ಲಿ ಶಾಂತಿ, ಸಮಾಧಾನ, ಇವರ ದೇಹದಲ್ಲಿ ಆರೋಗ್ಯ, ನೆಮ್ಮದಿ, ಕುಟುಂಬದಲ್ಲಿ ಎಲ್ಲ ಕೊರತೆಗಳಿಂದ ಬಿಡುಗಡೆ, ಸಂಬಂಧಗಳಲ್ಲಿ ಸಮಾಧಾನ, ಆಶೀರ್ವಾದ, ಕೃಪೆಗಳು ನೀನುಂಟು ಮಾಡಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರ್ತನೇ, ನಿನಗೆ ಸ್ತೋತ್ರ, ನಿನಗೆ ವಂದನೆ, ನಿನಗೆ ಸ್ತೋತ್ರ, ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಇದೆಯಪ್ಪ. ಆದ್ಯಂತರಹಿತನೇ, ಅಮೋಘನೇ, ಅದ್ವಿತೀಯನೇ, ನೋಡುವ ದೇವರೇ, ಪ್ರತಿಫಲ ಕೊಡುವಂಥ ಕರ್ತನೇ, ನಿನಗೆ ಸ್ತೋತ್ರ ಮಾಡುತ್ತಾ ಸೇರಿ ಬಂದು ವಾಕ್ಯಗಳನ್ನು ಧ್ಯಾನ ಮಾಡಿದ ಪ್ರತಿ ವ್ಯಕ್ತಿಯನ್ನು ಅಭಿಷೇಕ ಮಾಡು, ಆನಂದದಿಂದ ತುಂಬಿಸು, ಆಶೀರ್ವದಿಸು. ಆರ್ಥಿಕವಾದಂಥ ಆಶೀರ್ವಾದಗಳು, ಆತ್ಮೀಕವಾದಂಥ ವಾಕ್ಯ, ಪ್ರಾರ್ಥನೆಯ ಶಕ್ತಿ, ಬಲ ಅನುಗ್ರಹಿಸಿಕೊಡು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಎಲ್ಲ ದೇವ ಜನರನ್ನು ನಿನ್ನ ಕರುಣಾಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ದೇವರು ಮೆಚ್ಚುವ ಕಾಣಿಕೆ ಈ ಸಂದೇಶವನ್ನು ಕೇಳಿದ್ದೀರಾ. ನಾವೆಲ್ಲರೂ ದೇವರಿಗೆ ಮೆಚ್ಚುವ ಹಾಗೆ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸೋಣ. ಶಲೋಮ್, ಪ್ರೈಸ್ ದ ಲಾರ್ಡ್ ಜೀಸಸ್. ಥ್ಯಾಂಕ್ ಯು. ಆಮೇನ್. ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸಿ ಒಪ್ಪಿಸಿಕೊಟ್ಟಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶಲೋಮ್. ಕರ್ತನ ಸಮಾಧಾನವು ನಿಮ್ಮೊಟ್ಟಿಗೂ ನಿಮ್ಮ ಕುಟುಂಬಗಳೊಟ್ಟಿಗೂ ಇಂದು ಎಂದು ನಿರಂತರವಾಗಿರಲಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.